ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಮೇಡಮ್ ನಗ್ತಾ ಇದ್ದೀರಾ? ಹಲೋ ಮೇಡಮ್, ಯಾಕೆ ನಗ್ತಾ ಇದ್ದೀರಾ? ಅಲ್ಲಪ್ಪ, ಬ್ಯಾಂಕ್ ಅಲ್ಲಿ ಲೋನ್ ಬೇಕು ಅಂತ ಕೇಳೋ ತರ ನನ್ ಮಗನ್ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳ್ತಿದ್ಯಲ್ಲ. ಇದಕ್ ನಗ್ದೆ ಇನ್ನೇನ್ ಮಾಡ್ಲಿ? ಇದನ್ ಹೇಳಿ ನನ್ನ ಯಾಮರ್ಸಕ್ ನೋಡ್ತಿದ್ಯಾ? ನಿನ್ ಮಾತ್ ನಾ ನಂಬಲ್ಲ. ಬಾಯ್ ಮುಚ್ಚಿ ಫೋನ್ ಇಡು. ನೋಡಿ ಮೇಡಮ್, ಗೋಬಿ ಮಧ್ಯದಲ್ಲಿ ಕಬಾಬ್ ಮಿಕ್ಸ್ ಮಾಡ್ಕೊಟ್ರೆ ಏನು ಗೊತ್ತಾಗಲ್ಲ. ಹಾಗೆ ಅವರಿಬ್ರು ನಡ್ಕೋತಾ ಇರೋದು ನೋಡಿ. ನಿಮ್ಗೆ ಅನುಮಾನ ಬರಲಿಲ್ಲ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಇದ್ರೂ ಪರವಾಗಿಲ್ಲ. ನೀವು ಅವರಿಬ್ಬರನ್ನ ಪರೀಕ್ಷೆ ಮಾಡಿ, ಆಗ ಸತ್ಯ ಏನು ಅಂತ ಗೊತ್ತಾಗುತ್ತೆ. ನಾನು ಬ್ಲಡ್ ಟೆಸ್ಟೇ ಮಾಡ್ಸಲ್ಲ, ಈ ನನ್ ಮಗನ್ ಪರೀಕ್ಷೆ ಮಾಡಿಸ್ತೀನಾ? ನೋಡು, ಹೀಗೆ ಫೋನಲ್ಲಿ ಮಾತಾಡದ್ ಬಿಟ್ಟು ನನ್ನ ಎದುರುಗಡೆ ಬಂದು ನಿಂತು ಮಾತಾಡು. ಆಮೇಲೆ ನಿನ್ ಮಾತ್ ನಂಬ್ತೀನಿ. ಮೇಡಮ್, ನಾನು ದೋಸೆ ಹಿಟ್ಟು ರುಬ್ಕೊಟ್ಟಿದ್ದೀನಿ. ಅದನ್ನ ದೋಸೆ ಮಾಡ್ಕೋತಿರೋ ಇಲ್ಲ ನಿಮ್ಮ ಮುಖಕ್ಕೆ ಮೆತ್ಕೋತಿರೋ ನಿಮಗ್ ಬಿಟ್ಟಿದ್ದು. ನಾನು ಹೇಳಿದ ಸತ್ಯ ಅಂತ ನಿಮ್ಗೆ ಅರ್ಥ ಆಗಿದ್ ದಿವ್ಸ ನೀವು ಹೇಳ್ದೆ ಹೋದ್ರು ನಿಮ್ ಮುಂದೆ ನಾನು ಇರ್ತೀನಿ. ಬಾಯ್ ಮೇಡಮ್. ನನ್ನ ಸೊಸೆ ಬಾಂಧವ್ಯ ನೋಡಿ ಹೊಟ್ಟೆಯವರಿಗೆ ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೂ ಯಾಕೋ ಅನುಮಾನ ಬರ್ತಾ ಇದೆ. ಒಂದ್ಸಾರಿ ಪರೀಕ್ಷೆ ಮಾಡಿ ನೋಡ್ಬೇಕು. ಇದೇನಿದು? ಕನ್ನಡ ಸಾಂಗಿಗೆ ಆಫ್ರಿಕನ್ ಸ್ಟೆಪ್ ಆಗ್ತಾ ಇದೀರಾ? ನಮ್ ಕನ್ನಡ ಪಿಕ್ಚರ್ ಆಫ್ರಿಕಾದಲ್ಲಿ ರಿಲೀಸ್ ಆಗ್ತಿಲ್ವಾ, ಅದಕ್ಕೆ. ಆಮೇ, ಈ ಗೆಟಪ್ ಅಲ್ಲಿ ನೀನು ಜಾಯಿಂಟ್ ಪೇನ್ ಫರ್ನಾಂಡಿಸ್ ತರ ಕಾಣ್ತಿದ್ಯಾ. ಅಯ್ಯೋ ಗೌಡ್ರೆ, ಅದು ಜಾಯಿಂಟ್ ಪೇನ್ ಫರ್ನಾಂಡಿಸ್ ಅಲ್ಲ, ಜಾಕ್ಲಿನ್ ಫರ್ನಾಂಡಿಸ್. ಹಂಗೆ ಕಾಣ್ತಿದ್ದಾಳೆ. ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಅನ್ಬಿಡೋರೆ, ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಏನೇ ಆಗ್ಲಿ, ಸೀತಾದೇವಿಯವರು ಇವತ್ತು ಗುಲಾಬಿ ನನ್ ಸೊಸೆ ಅಂತ ಅವ್ರ ಬಾಯಿಂದಾನೇ ಹೇಳ್ಬೇಕು. ಆ ರೀತಿ ಮಾಡ್ಬೇಕು. ಇಲ್ಲ ಅಂದ್ರೆ ಈ ಶೆಕೆಗೆ ಈ ಡ್ರೆಸ್ ಹಾಕೊಂಡು ನನ್